ಎಕ್ವಿಪ್ಮೆಂಟ್ಗೆ 50,000 ರೂಪಾಯಿ 25,000 ಸಬ್ಸಿಡಿ ಇರುತ್ತೆ. ಆ ಸಬ್ಸಿಡಿನ ತಗೊಳ್ಳೋದು ಸಪ್ಲೈ ಮಾಡೋದು ಎಲ್ಲ ಬಿಟ್ಬಿಟ್ರೆ ರೈತರಿಗೆ 10,000 ಕೊಟ್ಟರೆ ಅವ್ರು ಖುಷಿ ಆಯ್ತಾರೆ, ಅಧಿಕಾರಿಗಳಿಗೆ 5,000 ಸಿಕ್ಕಿದ್ರೆ ಅವ್ರು ಖುಷಿ ಆಯ್ತಾರೆ, ಇನ್ನೊಂದು 5,000 ಕಂಪ್ನಿಯವರು ಬಿಟ್ಬಿಟ್ರೆ ಅವ್ರು ಖುಷಿ ಆಗ್ತಾರೆ. ವ್ಯಾಪಾರನೇ ಮಾಡಿದ್ರೆ ಅವನಿಗೆ 5,000 ಲಾಭ ಬಂದ್ರೆ ಇನ್ನೊಂದು ಕಡೆ ಮಾಡ್ತಾರೆ. ಈ ಥರದ್ದು ನಡೀತಾ ಇತ್ತು. ಇಲ್ಲಿ ನಮ್ಮ ಕಮಿಷನ್ ಎಲ್ಲ ಡೈರೆಕ್ಟರ್ ಇದ್ದಾರೆ, ಇವರೆಲ್ಲ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ಇದಕ್ಕೊಂದು QR ಕೋಡ್ ಅಂತ ಮಾಡಿದ್ರೆ ಪ್ರತಿಯೊಬ್ಬ ರೈತನಿಗೂ ನೇರವಾಗಿ ತಲುಪುತ್ತೆ, ಮಧ್ಯ ಮಿಸ್ಯೂಸ್ ಆಗಲ್ಲ ಅಂತೇಳಿ ಒಂದು ಕಂಡುಹಿಡಿದು QR ಕೋಡನ್ನು ಮಾಡಿದ್ರು. ಅವಾಗ ಕಂಪಲ್ಸರಿ ರೈತ ತಗೊಳ್ಳೇಬೇಕು, ಸಬ್ಸಿಡಿ ಸಪ್ಲೈ ಮಾಡಿದ ಕಂಪ್ನಿಗೆ ಹೋಗುತ್ತೆ, ಇಲ್ಲ ಪೂರ್ತಿ ದುಡ್ಡು ಕಟ್ಟು ತಗೊಂಡವರಿಗೆ ರೈತರಿಗೆ. ಅದರಿಂದ ಇವತ್ತು ಸಫಿಷಿಯೆಂಟಾಗಿ ಎಲ್ಲ ಥರದ ಆಧುನಿಕವಾದಂಥ ಬೆಳೆ ಸೋಯಿಂಗಿಂದ ಹಿಡಿದು ಬಿತ್ತನೆ ಮಾಡೋದ್ರಿಂದ ಹಿಡಿದು ಕಟಾವು ಮಾಡಿ ಹಾರ್ವೆಸ್ಟ್ ಮಾಡೋವರೆಗೂ ಆಲ್ಮೋಸ್ಟ್ ಆಲು 80% ನಾವು ಎಲ್ಲ ಬೆಳೆಗೆ ನಾವು ಎಕ್ವಿಪ್ಮೆಂಟನ್ನು ಇವತ್ತು ಸಬ್ಸಿಡಿ ಮೂಲಕ ಕೊಡ್ತಾ ಇದ್ದೀವಿ. ಈ ಕಾಟನ್ ಒಂದನ್ನು ನಾವೀಗ ಈ ವರ್ಷದಿಂದ ಕೊಡಬೇಕು ಅಂತೇಳಿ ಭಾಳ ಬೇಡಿಕೆ ಇದೆ, ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನ ಯೂನಿವರ್ಸಿಟಿಯವರು ಇನ್ನೂ ಫೈನಲೈಸ್ ಮಾಡಿಲ್ಲ, ಅದು ಟೆಕ್ನಿಕಲ್ ರಿಪೋರ್ಟ್ ಇದೆ, ಅದನ್ನು ಆದಮೇಲೆ ಮಾಡ್ತೀವಿ. ಈಗ ಹೈಟೆಕ್ ಹಾರ್ವೆಸ್ಟರ್ ಇಡೀ ರಾಜ್ಯದಲ್ಲಿ ದೊಡ್ಡ ಸಮಸ್ಯೆ ಆಗಿತ್ತು. ಮಹಾರಾಷ್ಟ್ರದಿಂದ ಬೇರೆ ಬೇರೆ ರಾಜ್ಯದಿಂದ ಲೇಬರ್ ಬರ್ತಿದ್ರು, ಅಡ್ವಾನ್ಸ್ ತೊಗೋತಿದ್ರು 10 ಲಕ್ಷ. ಅವರು ಸ್ವಲ್ಪ ದಿವಸ ಇರೋರು ಅಲ್ಲಿಂದ ಬೇರೆ DC ಫೋನ್ ಮಾಡಿಸೋರು, ಲೇಬರ್ನ ಕರ್ಕೊಂಬಂದು ಒತ್ತಾಯವಾಗಿ ಇದು ಮಾಡ್ತಾರೆ ಅಂತ, ಕೇಸ್ ಹಾಕ್ತೀವಿ ಅಂತ. ಮತ್ತು ಅವ್ರು ವಾಪಸ್ ಹೋಗೋರು, ಅಡ್ವಾನ್ಸು ಇಲ್ಲ, ಕೂಲಿನೂ ಇಲ್ಲ. ಈ ಥರ ಅನೇಕರು ಬಂದು ಹೇಳ್ಕೊತಾ ಇದ್ರು. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ ಕೆಲವು ಸಬ್ಸಿಡಿ ಸಹಾಯಧನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಿಡಿಕೊಡ್ತೀವಿ ಮಾಡಲಿಕ್ಕೆ. ಈ ಹೈಟೆಕ್ ಹಾರ್ವೆಸ್ಟರ್ಗೆ ನಮ್ಮ ರಾಜ್ಯ ಸರ್ಕಾರ ಮಾತ್ರ ನಾವು ಇದು ಹೊಸ ಸ್ಕೀಮ್, ಇಡೀ ರಾಷ್ಟ್ರದಲ್ಲಿ ಎಲ್ಲರೂ ಇದೆಯೋ ಗೊತ್ತಿಲ್ಲ, ಇದು ಸ್ಟೇಟ್ ಕಾರ್ಯಕ್ರಮ ಆದ್ದರಿಂದ ಬಹುಶಃ ಬೇರೆ ಎಲ್ಲೂ ನಾನು ಕೇಳಿಲ್ಲ. ಪ್ರಪ್ರಥಮವಾಗಿ ನಾನು ಕೃಷಿ ಸಚಿವನಾದ ಮೇಲೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ 173 ಕೋಟಿ ಇದೆ. ಅದೆಷ್ಟು 1 ಕೋಟಿ ಮಿಷನ್ ಇದ್ದರೆ 50 ಲಕ್ಷ ಸಬ್ಸಿಡಿ. ಸ್ವತಂತ್ರ ಬಂದ ಮೇಲೆ ಯಾವ ರಾಜ್ಯನೂ ಒಬ್ಬ ರೈತನಿಗೆ 50 ಲಕ್ಷ ಸಬ್ಸಿಡಿ ಅಂದರೆ ಇದು ಸಾಧಾರಣವಾದಂಥ ಕಾರ್ಯಕ್ರಮ ಅಲ್ಲ. ಬಹುಶಃ ನೀವು ಅದನ್ನು ಯೋಚನೆ ಮಾಡಬೇಕು. 10,000 ಕೊಟ್ಟರೆ 20,000 ಕೊಟ್ಟರೆ ದೊಡ್ಡ ಸಹಾಯ. SC STಗೆ 50 ಲಕ್ಷ, ಜನರಲ್ಗೆ 40 ಲಕ್ಷ. ಇಷ್ಟು ದೊಡ್ಡ ಪ್ರಮಾಣದ ಸಬ್ಸಿಡಿನ 524 ಈ ಹೈಟೆಕ್ ಹಾರ್ವೆಸ್ಟ್ ಹಬ್ಬನ್ನು ನಾವು ವಿತರಣೆ ಮಾಡಿದ್ದೀವಿ ಈ 3 ವರ್ಷ. ಬಹುತೇಕ ಇನ್ನೊಂದು 3 ವರ್ಷ ಕೊಟ್ಟರೆ ಮತ್ತೆ ರಿಪೀಟ್ ಬೇರೆ, ಆದರೆ ಸಫಿಷಿಯೆಂಟಾಗಿ ಇವತ್ತು ಕಬ್ಬನ್ನು ಕಟಾವು ಮಾಡಲಿಕ್ಕೆ ಅನುಕೂಲ. ಇದರಿಂದ ಏನು ಉಪಯೋಗ? ಒಂದು ಕಡೆ ಲೇಬರ್ ಪ್ರಾಬ್ಲಮ್, ಸೊ ಅಡ್ವಾನ್ಸ್ ತಪ್ಪಿತು, ಮತ್ತು ಇಳುವರಿ ಕನಿಷ್ಠ 5ರಿಂದ 10 ಟನ್ನು ಈ ಮಿಷನರಿಯಿಂದ ಕಟ್ ಮಾಡಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ. ಕನಿಷ್ಠ 5ರಿಂದ 10 ಟನ್ನು ಇಳುವರಿ ಜಾಸ್ತಿ ಆಗುತ್ತೆ. ಮತ್ತು ಆಮೇಲೆ ಈ ಸೊಹೈಂಗೆ ಇದನ್ನು ನಾವು ಮಿಷನ್ ಉಪಯೋಗಿಸಿ ನಾಟಿ ಮಾಡಿದರೆ ಕನಿಷ್ಠ ಅದು 10 ಟನ್ನು ಜಾಸ್ತಿ ಆಗುತ್ತೆ. ಈಗ ಕಬ್ಬು ಪಕ್ಕಕ್ಕೆ ನಾಟಿ ಆಗ್ತಾರೆ. ಡಿಸ್ಟೆನ್ಸ್ ಮಿನಿಮಮ್ ಇದ್ದರೆ ಇಳುವರಿ ಜಾಸ್ತಿ ಬರುತ್ತೆ. ರೈತರಿಗೆ ಒಂದು 10 ಜಾಗದಲ್ಲಿ 10ನ್ನ ನಾವು ನೆಟ್ಟುಬಿಟ್ರೆ ನಾಟಿ 10 ನಮ್ಗೆ ಇಳುವರಿ ಬರುತ್ತೇನೋ ಬರಬೇಕು, ಆದರೆ ಅದಲ್ಲ. ಅದಕ್ಕೆ ಮಿನಿಮಮ್ ಡಿಸ್ಟೆನ್ಸ್ ಇದ್ದರೆ ಭತ್ತ ಬರುತ್ತೆ, ಕಬ್ಬು ಜಾಸ್ತಿ ಇಳುವರಿ ಬರುತ್ತೆ. ನೀರು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಕೊಟ್ಟರೆ ಮಾತ್ರ ಇಳುವರಿ ಜಾಸ್ತಿ ಬರುತ್ತೆ. ನೀರು ನಿಂತರಲ್ಲ, ಕಬ್ಬದ ಬೆಳೆನಲ್ಲೂ ನೀರು ನಿಲ್ಲಿಸ್ಬೇಕು ಅಂತಿಲ್ಲ, ಭತ್ತದ ನಾಟಿನಲ್ಲೂ ನೀರು ನಿಲ್ಲಿಸ್ಬೇಕು ಅಂತಿಲ್ಲ. ಇವತ್ತು ಆ ರೀತಿ
ಇವತ್ತು ಜನರಿಗೆ ನಾವು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಒಂದೇ ಹೊಲದಲ್ಲಿ ಒಂದೇ ತೋಟದಲ್ಲಿ ಬಹು ಬೆಳೆ, ಆ ಕಾರ್ಯಕ್ರಮವನ್ನು ನಾವು ಸಾಕಷ್ಟು ಜಿಲ್ಲೆನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಬಹು ಬೆಳೆಯನ್ನು ಬೆಳೆಯೋದ್ರಿಂದ ಆರ್ಥಿಕವಾಗಿ ಆ ರೈತರಿಗೆ ಅನುಕೂಲ ಆಗ್ತದೆ. ಈ ಸ್ಯಾಪನ್ನು ಇಂಟ್ರೊಡ್ಯೂಸ್ ಮಾಡೋದು ಎಷ್ಟು ಲಕ್ಷ ರೈತರು? 2 ವರ್ಷದಲ್ಲಿ 20 ಲಕ್ಷ ರೈತರಿಗೆ ಮಾರ್ಗದರ್ಶಕ ಮಾಡಿದೆ. ಅದೊಂದು ಆ್ಯಪ್ನ ನಾವು ಇಂಟ್ರೊಡ್ಯೂಸ್ ಮಾಡಿ ಅದರ ಮೂಲಕ ರೈತರಿಗೆ ಏನು ಡಿಸೀಸ್ ರೋಗ, ಆ ರೋಗಕ್ಕೆ ಏನು ಮೆಡಿಸಿನ್ ಕೊಡಬೇಕು ಅನ್ನೋದನ್ನು ಅವರ ಮೊಬೈಲ್ಗೆ ಹೋಗೋ ಥರ ಆ ತೋಟದಲ್ಲಿ ಅವರ ಬೆಳೆನಲ್ಲಿ ನಿಂತ್ಕೊಂಡು ಫೋಟೋ ತೆಗೆದ್ರೆ ಆ ಫೋಟೋ ತೆಗೆದ ತಕ್ಷಣ ಅವ್ರಿಗೆ ಮೆಸೇಜ್ ಮಾತಾಡ್ತು. 20 ಲಕ್ಷ ರೈತರಿಗೆ ಇಲ್ಲಿವರೆಗೆ ಮಾರ್ಗದರ್ಶನ ಮಾಡಿದ್ದೀನಿ. ಈ ಕೃಷಿ ಹೊಂಡ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಪ್ರಾರಂಭ ಆಯಿತು. 13ರಿಂದ 18, 18ರಿಂದ 23 ಹಿಂದೆ BJP ಮತ್ತು ಜನತಾದಳವರು ಮುಖ್ಯಮಂತ್ರಿ ಇದ್ದಾಗ ನಿಲ್ಲಿಸ್ಬಿಟ್ರು. ಮತ್ತೆ ನಾನು ಮಂತ್ರಿ ಆದಾಗ ಆ ಕಾರ್ಯಕ್ರಮ ಒಳ್ಳೆಯದು, ನೀವೇ ಮಾಡಿದ್ದು, ಇದನ್ನು ಮುಂದುವರ್ಸೋಣ ಅಂತ ಸಿಎಂ ಹೇಳಿದಾಗ ಅವ್ರು ಭಾಳ ಸಂತೋಷವಾಗಿ ಉಟ್ಕೊಂಡು ಮುಂದುವರ್ಸಿದ್ರು. ಆ ಕಾರ್ಯಕ್ರಮ 104 ತಾಲೂಕಿಗಿತ್ತು, 104 ತಾಲೂಕಿಗೆ. ನಾನು ಅಷ್ಟೊತ್ತಿಗಾಗಲೇ ಒಂದಷ್ಟು ಪ್ರವಾಸ ಮಾಡಿದ್ರಿಂದ CM ಹೇಳಿದೆ, ಈವನ್ ಇರಿಗೇಟೆಡ್ ಲ್ಯಾಂಡಲ್ಲೂ ಬೇಕಾಗುತ್ತೆ ಸರ್. ಕಾರಣ ಸಮ್ಟೈಮ್ ಡ್ಯಾಮ್ನ ಕೊನೆಗಾಲದಲ್ಲಿ ನೀರು ನಿಂತರೆ ಇವರು ಶೇಖರಣೆ ಆಗಿದ್ದರೆ ಅದರ ಬೆಳೆ ಉಪಯೋಗ ಬರುತ್ತೆ. ಹಾಗಾಗಿ ಆ ಕಾರ್ಯಕ್ರಮವನ್ನು ಎಕ್ಸ್ಟೆಂಡ್ ಮಾಡಿ 224 ಕ್ಷೇತ್ರಕ್ಕೂ ನಾವು ಕೃಷಿ ಹೊಂಡ ಮಾಡ್ತಾಯಿದ್ದೀವಿ. ಅನ್ಲಿಮಿಟ್ ಕೃಷಿ ಹೊಂಡ. ರೈತರು ಯಾರು ಬೇಕಾದ್ರೂ ಅವ್ರ RTC ತಂದು ಅದನ್ನು ಪಡ್ಕೋಬೋದು. ಅದು ಒಟ್ಟು ಬಜೆಟ್ ಕಾಸ್ಟ್ 3 ಲಕ್ಷ, ಒಂದು ಯೂನಿಟ್ಗೆ ಅಪ್ರಾಕ್ಸಿಮೇಟ್ಲಿ 3 ಲಕ್ಷ. ಅದು 2 ಡೈಮೆನ್ಷನ್ ಇದೆ. ಡೈಮೆನ್ಷನ್ ಕಡಿಮೆ ತಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ಜಾಸ್ತಿ ತಗೊಂಡ್ರೆ ಜಾಸ್ತಿ ಆಗುತ್ತೆ. ಇದು ಇಡೀ ಹೆಚ್ಚು ಕಡಿಮೆ ಈ ವರ್ಷ ಎಷ್ಟು 30,000 ಕೃಷಿ ಹೊಂಡನ ಈ 3 ವರ್ಷದಲ್ಲಿ ಮಾಡಿ 30,000 ಕೃಷಿ ಹೊಂಡ. ಇದರ ಜೊತೆಗೆ ಭಾಳ ಮುಖ್ಯವಾಗಿ ನಾವು ITF ಮಾಡ್ತಿದ್ದೆವು, ಇಂಟರ್ನ್ಯಾಷನಲ್ ರೇಟ್ ಫೇರ್ ಅಂತ. ಅದು ಸಾವಯವ ಬೆಳೆ, ಸಿರಿಧಾನ್ಯವನ್ನು ಪ್ರಮೋಟ್ ಮಾಡೋದು, ಸಿರಿಧಾನ್ಯವನ್ನು ಮಾರ್ಕೆಟ್ ಮಾಡೋದು, ಸಿರಿಧಾನ್ಯವನ್ನು ಒಂದು ಪ್ರೊಸೆಸಿಂಗ್ ಮಾಡಿ ಜನರಿಗೆ ಉಪಯೋಗಿಸಲಿಕ್ಕೆ ಅನುಕೂಲ ಆಗೋಂಥ ಮಾಡಿ 3 ವರ್ಷ ಮಾಡಾದ್ಮೇಲೆ ಭಾಳ ಸಕ್ಸಸ್ಫುಲ್ಲಾಗಿ ಅದನ್ನು ಸಾಕು ಮತ್ತೇನಾದರೂ ಒಂದು ಜನರಿಗೆ ಅನುಕೂಲ ಆಗುವಂಥದ್ದು ಮಾಡಬೇಕು ಅಂತ ನಮ್ಮ ಇಲಾಖೆ ಅಧಿಕಾರಿಗಳು ನಾನು ಕುರಿತಂತೆ ಚರ್ಚೆ. ಹವಾಮಾನದ ವ್ಯತ್ಯಾಸಗಳು ನ್ಯಾಯ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಬಾರಿ ನಾವು ITF ಮೇಳವನ್ನು ಅರಮನೆ ಮೈದಾನದಲ್ಲಿ ಮಾಡಬೇಕು.